ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹೇಮಶ್ರೀ ಯೂಟ್ಯೂಬ್ ಚಾನಲ್. ದೀಪಾವಳಿ ಅಂದರೆ ನೆನಪಾಗದೆ ಪಟಾಕಿ, ದೀಪಗಳು ಹಾಗೂ ಸ್ವೀಟ್ಸು. ಅದರಲ್ಲೂ ಕರ್ನಾಟಕದಲ್ಲಿ ಸ್ಪೆಷಲಾಗಿ ಮಾಡೋ ಕಜ್ಜಾಯ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಆದರೆ ಕಜ್ಜಾಯನ ಮಾಡೋದು ಹೆಂಗಪ್ಪ, ಒಂದು ಸತಿ ಟ್ರೈ ಮಾಡಿದ್ರೆ ಇನ್ನೊಂದು ಸತಿ ಬರೋದಿಲ್ಲ ಅಂತ ಅನಿಸುತ್ತೆ. ಬನ್ನಿ ಆಗಿದ್ರೆ ಕಜ್ಜಾಯ ಮಾಡೋಕ್ಕೆ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಕಜ್ಜಾಯ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಕೆಂಪಕ್ಕಿ ಇಲ್ಲ ಅಂದರೂ ಪರವಾಗಿಲ್ಲ, ದೋಸೆ ಅಕ್ಕಿ ತೊಗೊಂಡ್ರು ನಡೆಯುತ್ತೆ, ಅದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು 2 ದಿನಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಬೆಳಗ್ಗೆ ಮತ್ತು ರಾತ್ರಿ ನೀರು ಮಾತ್ರ ಚೇಂಜ್ ಮಾಡ್ತಾ ಇರಬೇಕು, ತೊಳೆದು ಇಲ್ಲಾಂದರೆ ಸ್ಮೆಲ್ ಬರುತ್ತೆ. ಈ ಲೋಟದಲ್ಲಿ ನಾನು 2 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾವು ಯಾವುದರಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದೇ ಲೋಟದಲ್ಲೇ ಬೆಲ್ಲನೂ ಮೆಜರ್ ಮಾಡಿ ತೊಗೋಬೇಕು. 2 ಕಪ್ ಅಕ್ಕಿ ತೊಗೊಂಡಿದ್ದೀನಲ್ಲ, ಅದೇ ರೀತಿ 2 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. 4 ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿ, 2 ಸ್ಪೂನ್ ಆಗುವಷ್ಟು ಗಸಗಸೆ, ಅದು ಏಲಕ್ಕಿ ಪುಡಿ ಮತ್ತು ಕರಿಯೋದಕ್ಕೆ ಎಣ್ಣೆ. ಈಗ ಅಕ್ಕಿಲಿರೋ ನೀರೆಲ್ಲ ಫಿಲ್ಟ್ರ್ ಮಾಡಿ ಅದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಒಣಗಾಕೊಳ್ಳೋಣ. ಈ ರೀತಿ ಒಂದು ಕಾಟನ್ ಬಟ್ಟೆ ತೊಗೊಂಡಿರಬೇಕು. ಆ ಕಾಟನ್ ಬಟ್ಟೆ ಮೇಲೆ ತೊಳೆದಿಟ್ಕೊಂಡಿರೋ ಅಕ್ಕಿನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಒಣಗಾಕಿ. ಆದರೆ ಅದು ಬಿಸಿಲಲ್ಲಿ ಒಣಗಿಸ್ಬಾರ್ದು, ಏನಿದ್ರು ನೆರಳಲ್ಲಿ ಮನೆ ಒಳಗಡೆ ಒಣಗಿಸ್ಬೇಕು. ತುಂಬಾ ಡ್ರೈ ಆಗಕ್ಕೆ ಬಿಡಬಾರ್ದು, ಅಕ್ಕಿಯಲ್ಲಿ ಮಾಯ್ಸ್ಟ್ ಹಾಗೆ ಇರಬೇಕು. ಈಗ ಒಂದು 20 ನಿಮಿಷ ಆಗಿದೆ, ಒಂದು 70% ಅಷ್ಟು ಡ್ರೈ ಆಗಿದೆ. ಈಗ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ತುಂಬ ಫೈನ್ ಪೌಡರ್ ಆಗಿರಬೇಕು. ನೀವು ಪೌಡರ್ ಮಾಡ್ಕೊಂಡು ಬಂದಿದ್ದಾದಮೇಲೂ ಅದನ್ನ ಜರಡಿ ಹಿಡಿಬೇಕು. ನೋಡಿ, ಈ ರೀತಿ ಪೌಡರ್ ಆಗಿರೋದನ್ನ ಒಂದು ಜರಡಿಗೆ ಹಾಕ್ಕೊಂಡು ಚೆನ್ನಾಗಿ ಜರಡಿ ಹಿಡ್ಕೊಳ್ಳಿ. ನುಣ್ಣಗಾಗಿರಬೇಕು. ಮತ್ತು ಜರಡಿಯಲ್ಲಿ ಮಿಕ್ಕಿರುತ್ತಲ್ಲ, ಅದು ಸ್ವಲ್ಪ ತರಿ ಇರುತ್ತೆ. ಮತ್ತು ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬನ್ನಿ. ಹೀಗೆ ಎಲ್ಲ ಅಕ್ಕಿನೂ ಪೌಡರ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿರಿ. ಈಗ ಅಕ್ಕಿನೆಲ್ಲ ಜರಡಿ ಹಿಡ್ದಿದ್ದಾದಮೇಲೆ ಈ ರೀತಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿರ್ತೀರಲ್ವ, ಅದನ್ನ ಈಗ ಟೈಟಾಗಿ ಹಿಂಗೆ ಪ್ರೆಸ್ ಮಾಡಿ. ಅಕ್ಕಿ ಇರೋ ಮಾಯ್ಸ್ಟು ಹೋಗಬಾರ್ದು ಅಂತ ನಾವಿನ್ನೂ ಪಾಕ ಮಾಡ್ಕೋಬೇಕಲ್ಲ, ಅಷ್ಟರಲ್ಲಿ ಅದು ತುಂಬ ಡ್ರೈ ಆಗಿಬಿಡುತ್ತೆ. ಅದಕ್ಕೆ ಈಗ ಟೈಟಾಗಿ ಪ್ರೆಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇಟ್ಟಿರಿ. ಈಗ ಪಾಕ ಮಾಡ್ಕೊಳ್ಳೋದಕ್ಕೆ ಬೆಲ್ಲನ ಕರಗಿಸಿ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ಟವ್ ಆನ್ ಮಾಡಿ 2 ಗ್ಲಾಸ್ ಆಗುವಷ್ಟು ಬೆಲ್ಲ ಹಾಕಿ, ಅದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರು ಹಾಕಿ ಚೆನ್ನಾಗಿ ಕರಗಿಸ್ಕೊಳ್ಳಿ. ಬೆಲ್ಲ ಕರಗೋ ಅಷ್ಟರಲ್ಲಿ ಕೊಬ್ಬರಿ ಮತ್ತು ಗಸಗಸೆನ ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿರೋಣ. ಈಗ ಬೆಲ್ಲ ಎಲ್ಲ ಕರಗಿದೆ, ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನಾವು ಯಾವ ಪಾತ್ರೆಯಲ್ಲಿ ಪಾಕ ಮಾಡಬೇಕಂತಿದ್ದೀವಲ್ಲ, ಡೈರೆಕ್ಟಾಗಿ ಆ ಪಾತ್ರೆಗೆ ಫಿಲ್ಟ್ರ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಸ್ಟವ್ ಫ್ಲೇಮು ಮೀಡಿಯಮಲ್ಲಿರಬೇಕು, ತುಂಬ ಲೋನೂ ಇರಬಾರ್ದು, ಹೈಯೂ ಇರಬಾರ್ದು, ಚೆನ್ನಾಗಿ ಕುದೀತಾ ಇರಬೇಕು. ಪಾಕ ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ತಣ್ಣೀರು ತೊಗೊಂಡಿರಿ. ಈ ರೀತಿ ಒಂದು 2-3 ಡ್ರಾಪ್ ಬೆಲ್ಲದ ಪಾಕ ಅದಕ್ಕೆ ಹಾಕಿ. ನೋಡಿ, ನೀರಲ್ಲಿ ಹೀಗೆ ಸ್ಪ್ರೆಡ್ ಆಗಬಾರ್ದು. ಸ್ಪ್ರೆಡ್ ಆದರೆ ಇನ್ನೂ ಬಂದಿಲ್ಲ ಅಂತ. ಇನ್ನೊಂದು 5 ನಿಮಿಷ ಆದಮೇಲೆ ಮತ್ತೆ ಹಾಕಿ, ಈ ಥರ 2-3 ಡ್ರಾಪ್ ಅದಕ್ಕೆ ಹಾಕಿ ಈ ರೀತಿಯಾದ ಒಂದು ಸಾಫ್ಟ್ ಬಾಲ್ ಆಗಬೇಕು. ಜಲ್ಲಿ ಥರ ಇರುತ್ತೆ ನೋಡಿ, ನೀರಲ್ಲೇ ಒಂದು ಉಂಡೆ ಮಾಡೋಕ್ಕೆ ಸಿಗುತ್ತೆ. ಈ ರೀತಿ ಸಾಫ್ಟ್ ಬಾಲು ಕೈಗೆ ಅಂಟದೇ ಇರೋ ಹಾಗೆ ಬಂದರೆ ಪಾಕ ಸರಿ ಇದೆ ಅಂತ. ಈಗ ತಡ ಮಾಡದೆ ನಾವು ಹಿಟ್ಟು ಹಾಕ್ತಾ ಹೀಗೆ ತಿರುಗಿಸ್ಕೋತಾ ಬರಬೇಕು. ಒಂದು ಕೈಯಿಂದ ಹಿಟ್ಟು ಹಾಕ್ತಾಯಿರಿ, ಇನ್ನೊಂದು ಕೈಯಲ್ಲಿ ತಿರುಗಿಸ್ತಾ ಇರಿ, ಇಲ್ಲಾಂದರೆ ಗಂಟಾಗೋಗ್ಬಿಡುತ್ತೆ. ಒಂದೇ ಡೈರೆಕ್ಷನಲ್ಲಿ ತಿರುಗಿಸಿ, ಫ್ಲೇಮು ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ತೋರಿಸಿರೋ ಅಷ್ಟು ಮೆಜರ್ಮೆಂಟಲ್ಲಿ ಹಾಕ್ಕೊಂಡ್ರೆ ಆ ಬೆಲ್ಲಕ್ಕೆ ಅಷ್ಟು ಅಕ್ಕಿ ಪುಡಿ ಮಾಡಿರ್ತೀವಲ್ಲ, ಅಷ್ಟು ಕರೆಕ್ಟಾಗಿ ಆಗುತ್ತೆ. ಹೀಗೆ ತಿರುಗಿಸ್ತಾನೆ ಇರಿ. ನೋಡಿ, ಈ ರೀತಿ ಆಗುತ್ತೆ. ನಿಮ್ಗೆ ಹದ ಗೊತ್ತಾಗಬೇಕಂದ್ರೆ ಗಟ್ಟಿ ಗಸಗಸೆ ಪಾಯಸದ ಥರ ಇರುತ್ತೆ. ಸ್ವಲ್ಪ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಬಗ್ಸಿದ್ರೆ ಈಸಿಯಾಗಿ ಫ್ಲೋ ಆಗಲ್ಲ. ನೋಡಿ, ಈ ರೀತಿ ಸ್ವಲ್ಪ ನಿಧಾನಕ್ಕೆ ಬೀಳ್ತಾ ಇರುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಅದು ಕರೆಕ್ಟಾಗಿದೆ ಅಂತ ಅರ್ಥ. ಈಗ ಇದೇ ಹಿಟ್ಟಿಗೆ ಆಗಲೇ ಗಸಗಸೆ ಮತ್ತು ಕೊಬ್ಬರಿ ತುರಿನ ಹುರಿದಿಟ್ಕೊಂಡಿದ್ದೀವಲ್ವ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನೂ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರಿ. ಈಗ ಈ ಕಜ್ಜಾಯದ ಹಿಟ್ಟು ಅಥವಾ ಪಾಕ ತೆಕ್ಕೊಂಡಿರೋದು ಇದೆಯಲ್ವಾ, ಇದನ್ನು ಒಂದು ಡಬ್ಬಿಲಿ ಹಾಕಿ ನಾನು ಎತ್ತಿಟ್ಕೋತಾ ಇದ್ದೀನಿ. ಯಾಕಂದರೆ ಇವತ್ತೇ ಇದನ್ನು ಕರಿಯೋದಕ್ಕಾಗಲ್ಲ. ಈ ರೀತಿ ಆದಮೇಲೆ ಇದನ್ನ ನಾವು 24 ಅವರ್ಸ್ ಅಂದರೆ ನಾವು 1 ದಿವಸದ ಕಾಲ ಇದನ್ನ ಹೀಗೆ ಎತ್ತಿಟ್ಟಿರಬೇಕು. ಬಿಸಿ ಎಲ್ಲ ತಣ್ಣಗಾದಮೇಲೆ ಈ ರೀತಿ ಒಂದು ಡಬ್ಬಿಲಿ ಹಾಕಿ ಕ್ಯಾಪ್ ಮುಚ್ಚಿಬಿಟ್ಟು ಎತ್ತಿಟ್ಟಿರಿ. ನಾಳೆ ಅದನ್ನು ಕಜ್ಜಾಯ ತಟ್ಟೋಣ. ಈಗ 24 ಅವರ್ಸ್ ಆಗಿದೆ ನೋಡಿ, ಹೀಗಾಗಿರುತ್ತೆ. ಪರ್ಫೆಕ್ಟಾಗಿ ಆಗಿದೆ ನೋಡಿ. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಇರಲ್ಲ. ಈಗ ತೋರಿಸಿದ ಮೆಷರ್ಮೆಂಟಲ್ಲೇ ಸ್ವಲ್ಪ ಪೇಷನ್ಸಿಂದ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ. ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ತಟ್ಟಿ ಎಣ್ಣೆಗೆ ಹಾಕ್ಕೊಳ್ಳೋಣ.
ನೋಡಿ ಇಷ್ಟು ದಪ್ಪ ಉಂಡೆ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ತಟ್ಟಿ, ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ದಪ್ಪನೂ ಇರಬಾರ್ದು, ಆಗ ಮಧ್ಯ ಬೇಯಲ್ಲ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು. ಈ ರೀತಿ ತಟ್ಕೊಂಡು ಮೀಡಿಯಮ್ ಟೆಂಪ್ರೇಚರ್ ಇರಬೇಕು ಎಣ್ಣೆ, ತುಂಬ ಕಾದು ಇರಬಾರ್ದು, ತುಂಬ ಎಣ್ಣೆ ಲೋ ಅಲ್ಲೂ ಇರಬಾರ್ದು. ಈ ರೀತಿ ಮೀಡಿಯಮ್ ಟೆಂಪ್ರೇಚರ್ ಇರುವಾಗ ಹೀಗೆ ಫ್ರೈ ಮಾಡಿ. ಇದು ಹಿಂಗೆ ಹಾಕ್ತಾ ಇರುವಾಗ ಮೇಲೆ ಈ ಥರ ಎಣ್ಣೆ ಹಿಂಗೆ ಹಾಕ್ತಾಯಿದ್ರೆ ಮೇಲೂ ಸ್ವಲ್ಪ ಚೆನ್ನಾಗಾಗುತ್ತೆ, ಇಲ್ಲ ಕೆಳಗಡೆನೇ ಒಂದು ಕಲರು ಮೇಲೆ ಇನ್ನೊಂದು ಕಲರ್ ಆಗಿಬಿಡುತ್ತೆ. ಈ ರೀತಿ ಎಲ್ಲ ಫ್ರೈ ಆದಮೇಲೆ ಇನ್ನೊಂದು ಜಾಲರ ಇಲ್ಲಾಂದರೆ ಏನಾರು ಅನ್ನದ ಸ್ಪೂನ್ ತೊಗೊಂಡು ಹೀಗೆ ಎಣ್ಣೆನೆಲ್ಲ ಸ್ಕ್ವೀಸ್ ಮಾಡಬೇಕು. ಯಾಕಂದರೆ ಕಜ್ಜಾಯಲ್ಲಿ ತುಂಬ ಎಣ್ಣೆ ಹೀರ್ಕೊಳ್ಳುತ್ತೆ, ಅದರಿಂದ ನಾವು ಎಣ್ಣೆನ ಈ ಥರ ಸ್ಕ್ವೀಸ್ ಮಾಡಿ ತೆಗೆದಿಟ್ಕೋಬೇಕು. ಹೀಗೇ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಕಜ್ಜಾಯ ತಟ್ಕೊಳ್ಳಿ. ಕಜ್ಜಾಯ ಮಾಡೋದಕ್ಕೆ ಒಂದು ಸ್ಪೆಷಲ್ ಟಿಪ್ಸ್ ಏನಪ್ಪ ಅಂತಂದರೆ, ಹೇಗೆ ಮಾಡಿದ್ರು ಒಂದೊಂದು ಸತಿ ಒಬ್ಬೊಬ್ರು ಗಟ್ಟಿ ಆಗುತ್ತೆ ಇಲ್ಲ ತೆಳ್ಳಗಾಗುತ್ತೆ ಅಂತ ಹೇಳ್ತಾರೆ. ತುಂಬ ಗಟ್ಟಿ ಆದರೆ ಪಚ್ಚಬಾಳೆಹಣ್ಣು ಇರುತ್ತಲ್ಲ ಅದನ್ನು ಹಾಕಿ ಮೆತ್ತಗೆ ಮಾಡ್ಕೊಳ್ಳಿ. ತುಂಬ ತೆಳ್ಳಗಾದರೆ ನೀವು ಅದಕ್ಕೆ ಒಂದು 3-4 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕಿ. ನೋಡಿ ಈಗ ಕಜ್ಜಾಯ ಎಲ್ಲ ರೆಡಿ ಇದೆ. ನೋಡಿ ಇಷ್ಟು ಸಾಫ್ಟಾಗಿರುತ್ತೆ, ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ, ಹೀಗೆ ನೋಡಿ ಒಳಗಡೆ ಮೆತ್ತಗಿರುತ್ತೆ, ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ, ಬೆಂದಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಕಜ್ಜಾಯ ಮಾಡೋದು ಇಷ್ಟೊಂದು ಸುಲಭನಾ ಅಂತ ಅನಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.